ಅಂಬೇಡ್ಕರ್ ಜಯಂತಿಗೆ ಅಧಿಕಾರಿಗಳ ಗೈರು, ಕೂಡ್ಲಿಗಿಯಲ್ಲಿ ದಲಿತ ಮುಖಂಡರ ಕೆಂಡಾಮಂಡಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಅಂದ್ರೆ ಅದು ಕೇವಲ ಸರ್ಕಾರಿ ರಜೆಯಲ್ಲ, ಅದು ಈ ದೇಶದ ಅಸ್ಥಿತಿಯ ಹಬ್ಬ. ಆದ್ರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ತಾಲೂಕು ಆಡಳಿತದ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ನಿಗದಿತ ಸಮಯಕ್ಕೆ ಬಾರದೆ ಸತಾಯಿಸಿದ ಅಧಿಕಾರಿಗಳ ವಿರುದ್ಧ ದಲಿತ ಮುಖಂಡರು ಸಮರ ಸಾರಿದ್ದಾರೆ. ಅಧಿಕಾರಿಗಳ ಉಡಾಫೆ ವರ್ತನೆಗೆ ಕೂಡ್ಲಿಗಿ ಸಾಕ್ಷಿಯಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಇಂದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ತಾಲೂಕು ಆಡಳಿತದ ವತಿಯಿಂದ ಬೆಳಿಗ್ಗೆ 8 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರದ ಮೆರವಣಿಗೆಯನ್ನ ಅಂಬೇಡ್ಕರ್ ನಗರದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಿಯಮದ ಪ್ರಕಾರ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ 8 ಗಂಟೆಗೆ ಹಾಜರಿರಬೇಕಾಗಿತ್ತು. ಆದರೆ ಅಲ್ಲಿ ಹಾಜರಿದ್ದದ್ದು ಮಾತ್ರ ಸಮಾಜ ಕಲ್ಯಾಣ ಇಲಾಖೆಯ ಕೆಲವು ಸಿಬ್ಬಂದಿ ಮಾತ್ರ. ಬೆಳಿಗ್ಗೆ 9:15 ಆದರೂ ಕೂಡ ಅಧಿಕಾರಿಗಳ ಸುಳಿವೇ ಇರಲಿಲ್ಲ. ತಡವಾಗಿ ಬಂದ ಅಧಿಕಾರಿಗಳನ್ನ ದಲಿತ ಮುಖಂಡರು ಪ್ರಶ್ನೆ ಮಾಡಿದಾಗ ಕಚೇರಿಯಲ್ಲಿ ಜಯಂತಿ ಆಚರಿಸಿ ಬರುವುದು ತಡವಾಗಿದೆ ಅಂತ ಸಬೂಬು ಹೇಳಿದ್ದಾರೆ. ಈ ಉತ್ತರ ಕೇಳಿ ದಲಿತ ಮುಖಂಡರು ಆದ ಬಂಡೆ ರಾಘವೇಂದ್ರ ಹಾಗೂ ನಿವೃತ್ತ ಸೈನಿಕ ರಮೇಶ್ ಕೆಂಡಾಮಂಡಲವಾಗಿದ್ದಾರೆ. ಸರ್ಕಾರಿ ವಾಹನಗಳು ಇದ್ರೂ ಕೂಡ ತಾಸುಗಟ್ಟಲೆ ತಡವಾಗುವುದು ಸರಿಯೇ? ಕಚೇರಿ ಕೆಲಸದ ಸಮಯ ಬದಲಾಗಿದ್ರೂ ಕೂಡ ಸಮಯ ಪ್ರಜ್ಞೆ ಇಲ್ವಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಒಂದೇ ಮಾತರಂ ಜಾಗೃತಿ ವೇದಿಕೆ ಮುಖಂಡ ಡಿಎಚ್ ಮರಿಸ್ವಾಮಿ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶದ ಮಳೆಯನ್ನೇ ಸುರಿಸಿದ್ದಾರೆ. ನೀವು ತಿನ್ನುತ್ತಿರುವ ಸಂಬಳ, ನಾವು ಕಟ್ಟುವ ತೆರಿಗೆ ಹಣ, ನೀವು ಈ ಸ್ಥಾನದಲ್ಲಿ ಕುಳಿತು ಸುಖವಾಗಿರಲು ಕಾರಣ ಮಹಾನಾಯಕರು ನೀಡಿದ ಸಂವಿಧಾನ. ಅಂತಹ ಸಂವಿಧಾನ ಶಿಲ್ಪಿಯ ಜಯಂತಿಗೆ ಬರಲು ನಿಮಗೆ ಅಸಡ್ಡೆಯೇ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕೂಡ್ಲಿಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ತಿಳಿಸುವುದೇನೆಂದರೆ, ಯಾವಾಗಲೂ ದೀನ ದಲಿತರ ಪ್ರೋಗ್ರಾಮ್ ಅಂದರೆ ಈ ಥರ ಮಾಡ್ತಾರೆ. ಈ ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಆಹಾರ ಇಲಾಖೆ ಆಗಲಿ, ಯಾವುದೋ ಡಿಪಾರ್ಟ್ಮೆಂಟವರು ಇದುವರೆಗೂ ಬಂದಿಲ್ಲ. ಟೈಮ್ ಕೊಟ್ಟಿದ್ದೇನು 7 ಗಂಟೆಗೆ. 7 ಗಂಟೆ ಕೊಟ್ಟ ಮೇಲೆ ಯಾಕೆ ಬಂದಿಲ್ಲ? ಇಲ್ಲಿ ಈ ನಿರ್ಲಕ್ಷ್ಯ ಕಾರಣ ಏನಂಬುದು ನಮಗೆ ಗೊತ್ತಾಗಿಲ್ಲ. ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿದ್ದೇವೆ. ಆ ಉದ್ದೇಶಕ್ಕಾಗಿ ಇಲ್ಲಿ ಬಂದಿರೋದಂತ ಜನಗಳಿಗೆ ಈ ವಿಷಯ ತಿಳಿಸ್ತಾ ಇದ್ದೀವಿ. ದಯಮಾಡಿ ಇದೇ ರೀತಿಯೆಲ್ಲ ಮುಂಚಿನ ಇದೇ ಥರ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಯಾಕೆ ನಮಗೆ ಅಧಿಕಾರ ಇಲ್ಲ? ನಮಗೆ ಕೇಳೋಕೆ ಅಧಿಕಾರ ಇಲ್ಲ. ನಾವು ಅಂಬೇಡ್ಕರ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ದುಃಖ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕೆ ದಲಿತರ ಕಾರ್ಯಕ್ರಮ ಕೂಡ್ಲಿಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಸರ್ಕಾರದ ತಾಲೂಕು ಅಧಿಕಾರಿ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಆದರೆ ಆಹ್ವಾನ ಪತ್ರಿಕೆಯಲ್ಲಿ 8 ಗಂಟೆಗೆ ಮೆರವಣಿಗೆಯನ್ನು ಹೊರಡಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಸರ್ಕಾರದ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು. ಆದರೆ ಇಲ್ಲಿವರೆಗೂ 9 ಗಂಟೆ ಆದರೂ ಕೂಡ ತಾಲೂಕು ಮಟ್ಟದ ಯಾವೊಬ್ಬ ಅಧಿಕಾರಿಗಳು ಭಾಗಿಯಾಗಿಲ್ಲ ಮತ್ತು ಪೊಲೀಸ್ ಇಲಾಖೆಯವರು ಸಹ ಇಲ್ಲಿಗೆ ಬಂದಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಬಿಟ್ಟರೆ ಬೇರೆ ಯಾವೊಬ್ಬ ಇಲಾಖೆಯೂ ಇಲ್ಲಿ ಕಾರ್ಯಕ್ರಮಕ್ಕೆ ಮೆರವಣಿಗೆ ಚಾಲನೆ ಕೊಡಲು ಯಾರೂ ಕೂಡ ಬಂದಿಲ್ಲ. ಹಾಗಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ನಾವು ಇವತ್ತಿನ ಅಂಬೇಡ್ಕರ್ ಜಯಂತಿಗೆ ಬರಲಿದ್ದ ಕಾರಣ ಅದನ್ನು ನಾವು ಖಂಡಿಸ್ತಿದ್ದೀವಿ, ಭಾಳ ತೀವ್ರವಾಗಿ ಖಂಡಿಸ್ತಿದ್ದೀವಿ. ನಮ್ಮ ಹೆಸರು ಬಿ ರಾಘವೇಂದ್ರ, ಅಂಬೇಡ್ಕರ್ ಸಂಘದ ಉಪಾಧ್ಯಕ್ಷ. ಜಯಂತಿ ಅಂದ್ರೆ ಕೇವಲ ರಜೆಯಲ್ಲ, ಅದು ರಾಷ್ಟ್ರ ಪ್ರೇಮ ಮೆರೆಯುವ ದಿನ ಅಂತ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲದೆ ಜಯಂತಿಗಳ ದಿನದಂದು ಬಹುತೇಕ ಅಧಿಕಾರಿಗಳು ಅಘೋಷಿತ ರಜೆ ಪಡೆದು ಗೈರಾಗುತ್ತಿರುವುದು ಖಂಡನೀಯ ಅಂತ ಮುಖಂಡರು ಕಿಡಿಕಾರಿದ್ದಾರೆ. ವಿನಾಕಾರಣ ಗೈರಾಗುವ ಮತ್ತು ಸಮಯ ಪಾಲನೆ ಮಾಡದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಒಂದು ವೇಳೆ ಇದೇ ಧೋರಣೆ ಮುಂದುವರಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಸಾರ್ವಜನಿಕರ ಸೇವಕರಾಗಬೇಕಾಗಿದ್ದ ಅಧಿಕಾರಿಗಳು ಸಂವಿಧಾನ ಶಿಲ್ಪಿಯ ಜಯಂತಿಯಂದೇ ಸಮಯ ಪ್ರಜ್ಞೆ ಮರೆತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವಿಜಿ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ.